ಹಾಯ್, ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡೆ ಅಪ್ಪು ಸರ್ ವಿಡಿಯೋ ಮಾಡಬೇಕು ಹಾಕಬೇಕು ಅಂತ ಹಾಕೋಕ್ಕಾಗಿಲ್ಲ. ಸೊ ನಾನು ನಿಂತಿದ್ದೆ ಅಲ್ವಾ, ಅದೇ ಕಾರಲ್ಲಿ ಅಪ್ಪು ಸರ್ ಇಳಿದು ಬರ್ತಾ ಇದ್ದಾರೆ. ಸೊ ಈಗ ಡೈರೆಕ್ಟ್ ಟೆರೆಸ್ಗೆ ಹೋಗ್ತಾರೆ. ಆಲ್ರೆಡಿ ಶೇಖರ್ ಮಾಸ್ಟರ್ ಬಂದು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರು ಅಪ್ಪು ಸರ್ಗೋಸ್ಕರ. ಸೊ ಈಗ ಜೇಮ್ಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಸೊ ಸರ್ ಹೋಗ್ತಿದ್ದಾರೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿದೆ, ನಾನು ವಿಡಿಯೋ ಹಾಕಿದ್ದೆ, ಅದನ್ನೇ ಯಾರೋ ಕಾಪಿ ಮಾಡಿ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು. ಇದು ಜಸ್ಟ್ ಅಪ್ಪು ಸರ್ ಸಾಯೋ 15 ದಿನ ಮುಂಚೆ. ಸೊ ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟೋಗೋ 15 ದಿನ ಮುಂಚೆ ಅಷ್ಟೇ ನಾವು ಮೀಟ್ ಮಾಡಿದ್ದು ನಮ್ಮ ಆ್ಯನಿವರ್ಸರಿಗೆ. ಸೊ ಎಲ್ಲರೂ ಅಪ್ಪು ಸರ್ ಜಿಮ್ಮಿಂದ ಬರ್ತಿದ್ರಂತೆ, ಅಭಿಮಾನಿ ಹೋಗಿ ಫೋಟೋ ಕೇಳಿದ್ರಂತೆ, ಆ ಥರ ಎಲ್ಲ ವಿಡಿಯೋ ಹಾಕಿದ್ರು. ನನ್ಗೇನು ಬೇಜಾರಿಲ್ಲ. ಬಟ್ ಇದು ಎಕ್ಸಾಕ್ಟ್ ಆಗಿ ಅಪ್ಪು ಸರ್ ಕರ್ಮ ಹೋಟೆಲಲ್ಲಿ ಅಪ್ಪು ಸರ್ ಮನೆ ಹತ್ರನೇ ಇರೋದು. ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಪ್ಪು ಸರ್. ಸೊ ನಮ್ಮ ಆ್ಯನಿವರ್ಸರಿ ಇದ್ದಿದ್ರಿಂದ ರಿಸೆಪ್ಷನ್ಗೆ ಸರ್ ಬಂದಿದ್ದಿಲ್ಲ. ಸೊ ಮೀಟ್ ಮಾಡೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಇದನ್ನ ಅಪ್ಪು ಸರ್ನ ಮೀಟ್ ಮಾಡೋಕ್ಕೆ ಅಂತಾನೆ ನಾವು ರೆಸಾರ್ಟ್ಗೆ ಹೋಗೋ ಟೈಮಲ್ಲಿ ಅಪ್ಪು ಸರ್ನ ಮೀಟ್ ಮಾಡಿ ಹೋದ್ವಿ. ಸೊ ಅವಾಗ ಮೀಟ್ ಮಾಡಿದಾಗ ಅಪ್ಪು ಸರ್ ಜೊತೆ ತಗೊಂಡಿದ್ ಫೋಟೋಸ್ ಇದು. ಸೊ ಅದಾದ್ಮೇಲೆ ಅಪ್ಪು ಸರ್ಗೆ ತುಂಬಾ ಕ್ಯೂರಿಯಾಸಿಟಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ಬೋದು ನೀವು. ಅಪ್ಪು ಸರ್ ನಂಗೆ ಮಗು ಏಜ್ ಎಲ್ಲ ಗೆಸ್ ಮಾಡ್ತಿರ್ತಾರೆ, ಅದೆಲ್ಲ ವಿಡಿಯೋ ಇಲ್ಲ, ಬಟ್ ಸ್ವಲ್ಪ ವಿಡಿಯೋ ಇದೆ. ಸೊ ಇದ್ರಲ್ಲೂ ನೋಡ್ಬೋದು ನೀವೀಗ. ಅಪ್ಪು ಸರ್ ತುಂಬಾ ಎಕ್ಸೈಟ್ ಆಗ್ತಾರೆ ಯೋಗಮಯ ಅನ್ನೋ ಹೆಸರು ಕೇಳ್ಬಿಟ್ಟು. ಸೊ ನಾನು ಹೇಳ್ದೆ ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಸರ್ ರಿವೀಲ್ ಮಾಡ್ತಿರೋದು ಅಂತ. ಸೊ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಿತ್ತು, ಆಗ್ಲಿಲ್ಲ. ಸೊ ನಾನು ಅಪ್ಪು ಸರ್ಗೆ ಮಗು ಜೊತೆ ಫೋಟೋ ತಕ್ಕೊಡಿ ಎಂದಾಗ ಸರ್ ಹೇಳ್ತಾರೆ ಡ್ಯಾನ್ಸ್ ಮಾಡಿ ಒದ್ದೆ ಆಗಿದ್ದೀನಿ, ಓಕೆನಾ ಅಂತ. ನಾನು ಓಕೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಅದಾದ್ಮೇಲೆ ಅಪ್ಪು ಸರ್ ಎಷ್ಟು ಇದು ಅಂತ ಅಂದ್ರೆ ಸಾರಿ ಕೇಳ್ತಾರೆ, ಸಾರಿ ಮಗುನ ಎತ್ಕೊಂಡಿದ್ದಕ್ಕೆ ಒದ್ದೆ ಬಟ್ಟೆಲಿ ಅಂತ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ದೀನಿ, ನೀವು ಸ್ಲೋ ಆಗಿ ಕೇಳಿಸ್ಕೊಳ್ಬಹುದು ಅಪ್ಪು ಸರ್ ಸಾರಿ ಕೇಳೋದನ್ನ ಕೂಡ. ಸೊ ಅಪ್ಪು ಸರ್ ನಮ್ಗೆ ನೆಕ್ಸ್ಟ್ ಟೈಮ್ ಮತ್ತೆ ಬನ್ನಿ ಮೀಟ್ ಆಗೋಣ ಅಂತ ಹೇಳಿದ್ರು, ಸಿಗೋಣ ಇನ್ನೊಂದ್ಸರಿ ಅಂತ ಕೂಡ ಹೇಳಿದ್ರು. ಬಟ್ ಮತ್ತೆ ನಾನು ಹೋಗಿದ್ದೆ ಅಕ್ಟೋಬರ್ 29ಕ್ಕೆ, ಬಟ್ ಈ ತರ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಅಕ್ಟೋಬರ್ 29 ಲೇಟ್ ನೈಟ್ ನಾನು ಹೋಗಿದ್ದೆ ಅಪ್ಪು ಸರ್ನ ಮೀಟ್ ಮಾಡಕ್ಕೆ. ಆ ವಿಡಿಯೋ ಕೂಡ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ. ಬಟ್ ಅಪ್ಪು ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಕ್ಟೋಬರ್ ಅಲ್ಲೇ, ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಕ್ಟೋಬರ್ ಅಲ್ಲೇ. ಬಟ್ ನಿಜವಾಗ್ಲೂ ಅನ್ಕೊಂಡಿಲ್ಲ ಈ ತರ ಪರಿಸ್ಥಿತಿ ನನಗ್ ಬರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈ ವಿಡಿಯೋ ನೀವು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಎಲ್ಲರೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಯಾರು ಸರಿಯಾಗಿ ಕೊಟ್ಟಿಲ್ಲ. ಬಟ್ ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಅಪ್ಪು ಸರ್ PA ಅವರೆಲ್ಲ ನಮಗ್ ಕಾಲ್ ಮಾಡಿದ್ರು, ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದೀರಾ ಅಲ್ವಾ, ಅದು ಕಳ್ಸಿ ಅಂತ. ಬಟ್ ನಾವು ಅಪ್ಪು ಸರ್ಗೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡಿದ್ವಿ. ಯಾಕಂದ್ರೆ ಅಪ್ಪು ಸರ್ ನರ್ವಸ್ ಆದ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ನಾವೆಲ್ಲ ಹೋಗಿದ್ದಕ್ಕೆ ಗಾಬರಿ ಆಗ್ಬಿಟ್ರು. ಸೊ ಹಂಗಾಗಿ ಅದು ವಿಡಿಯೋ ಡಿಲೀಟ್ ಆಯಿತು. ಸೊ ಅದಾದ್ಮೇಲೆ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಆಮೇಲೆ ಅನ್ಕೊಂಡ್ವಿ ಆ ವಿಡಿಯೋ ಇದ್ದಿದ್ರೆ ಎಷ್ಟು ಯೂಸ್ ಆಗ್ತಿತ್ತು, ನಾವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತಿದೀವಿ ಅಂತ. ಸೊ ಅದು ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಇನ್ಸಿಡೆಂಟು. ಅದಾದ್ಮೇಲೆ ನಾವು ಅಪ್ಪು ಸರ್ನ ಆನಿವರ್ಸರಿಗೆ ಇನ್ವೈಟ್ ಮಾಡಿದಾಗ, ಆನಿವರ್ಸರಿಗಲ್ಲ ಅಪ್ಪು ಸರ್ನ ನಮ್ಮ ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದಾಗ ಯುವರತ್ನ ಶೂಟಿಂಗ್ ಇತ್ತು ಅಪ್ಪು ಸರ್ಗೆ. ಸೊ ಅಪ್ಪು ಸರ್ ಬರ್ಲಿಕ್ಕೆ ಆಗ್ಲಿಲ್ಲ ಆವಾಗ. ಸೊ ಅದಕ್ಕೆ ಅಪ್ಪು ಸರ್ ನಮ್ಗೆ ಊಟಕ್ಕೆ ಬನ್ನಿ ಮನೆಗೆ ಒಂದ್ಸತಿ ಅಂತ ಹೇಳಿದ್ರು. ಸೊ ಅವಾಗ ನಾವು ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಪ್ಲಾನ್ ಮಾಡ್ಕೊಂಡಾಗ ತುಂಬಾ ಸರಿ ಆಗ್ಲಿಲ್ಲ. ಸೊ ಫೈನಲಿ ನಮ್ಮ ಆನಿವರ್ಸರಿ ದಿನ ಅಪ್ಪು ಸರ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಕಾಯ್ತಿರ್ಬೇಕಾದ್ರೆ ಹೋಗಿ ನಾವು ಮೀಟ್ ಮಾಡಿದ್ವಿ. ಸೊ ಮೀಟ್ ಮಾಡಿಸಿದ್ದು ನಮ್ಮನ್ನ ಕೆನಡಾ ಕಿರಣ್ ಅಂತ ನಮ್ಮ ಬ್ರದರ್. ಸೊ ಅವರು ಮೀಟ್ ಮಾಡಿಸಿದ್ದು. ನಾನಿದು ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಅಪ್ಪು ಸರ್ ವೆಯ್ಟ್ ಮಾಡ್ತಿರೋದು. ಇದು ನನ್ನ ಮದುವೆಯ ಇನ್ವಿಟೇಷನ್ ಕಾರ್ಡ್ ಅಪ್ಪು ಸರ್ ಓದ್ತಿರೋದು. ಸೊ ನನ್ನ ಹಸ್ಬೆಂಡ್ ಹೋಗಿ ಇನ್ವೈಟ್ ಮಾಡಿದ್ದೀನ ಅದು. ಅದಾದ್ಮೇಲೆ ಇದೆಲ್ಲ ಫೋಟೋಸು. ಇದು ನನ್ನ ಲೈಫಲ್ಲಿ ವರ್ಸ್ಟ್ ಮೂಮೆಂಟ್ ಇದೆ ಅನ್ಸುತ್ತೆ. ನಾನು ಹೋಗಿ ಅಪ್ಪು ಸರ್ನ ಈ ತರ ಒಂದೇ ತಿಂಗಳಲ್ಲಿ ಜಸ್ಟ್ 2 ವೀಕ್ಸ್ ಗ್ಯಾಪ್ ಅಲ್ಲಿ ಈ ತರ ಮೀಟ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬೇಜಾರು ಅನ್ನೋದಕ್ಕಿಂತ ಕೆಟ್ಟ ದಿನ ಮತ್ತೆ ಯಾವತ್ತು ಬರೋದೇ ಬೇಡಪ್ಪ ಈ ತರ ದಿನ ಅಂತ.